ಸುನೈನಾ ಸುರೇಶ್ ಯಾರು ಜರ್ನಲಿಸ್ಟ್ ಅಂಡ್ ರಿವ್ಯೂವರ್, ಬಟ್ ಡು ದೇ ನೋ ಸುನೈನಾ ಆಸ್ ಅ ಫಿಲ್ಮ್ ಮೇಕರ್ ಗೊತ್ತಿಲ್ಲ. ಸೊ ಹೆಂಗೆ ಐ ಶುಡ್ ಕ್ರಿಯೇಟ್ ಮೈ ವರ್ಕ್ ಅಲ್ವಾ. ಸೊ ಫಸ್ಟ್ ಲೆಟ್ ಮಿ ಮೇಕ್ ಅ ಶಾರ್ಟ್ ಫಿಲ್ಮ್, ನಾನೇ ಮಾಡ್ಕೋತೀನಿ, ನಾನೇ ಸೆಲ್ಫ್ ಫಂಡೆಡ್ ಫಾರ್ ಶಾರ್ಟ್ ಫಿಲ್ಮ್. ಸುನೈನಾ ಅವರಿಗೆ ಆಕ್ಟಿಂಗ್ ಇಷ್ಟ ಇಲ್ವಾ? ಬಾಯ್ ಬಾಯ್ ಅಂತ ಹೇಳಿದ್ವಿ. ಅದು IT ಜರ್ನಲಿಸಮ್ ಯಾಕೆ ಮಾಡಿದೆ ಅಂದರೆ, ನಾನು ಡೈರೆಕ್ಟ್ ಆಗಿ ಬಾಂಬೆಗೆ ಟ್ರೈನಿಂಗ್ ಹೋದ್ವಿ ಒಂದು 3 ತಿಂಗಳು. ಅಲ್ಲಿ ಬಾಂಬೆ ಮಿಡ್ ಡೇನಲ್ಲಿ ಕೆಲಸ ಮಾಡಿ ಅಲ್ಲಿ ಈ ಮಲ್ಟಿಪಲ್ ಬೀಟ್ಸ್ IT, ಕ್ರೈಮ್, ಒಂದು ಸ್ವಲ್ಪ ಬೇರೆ ಎಲ್ಲ ಸಿವಿಕ್ಕು ಎಲ್ಲ ಟ್ರೈ ಮಾಡಿದೆ. ಈಗ ಕ್ರೈಮ್ ರಿಪೋರ್ಟ್ ಆದ್ಮೇಲೆ ಸಿನಿಮಾಗ್ ಬಂದ್ಮೇಲೆ ಚೆನ್ನೈ ಮತ್ತೆ ಮುಂಬೈ ಅಲ್ವಾ? ಮಧ್ಯದಲ್ಲಿ ಐ ಡಿಡ್ ಲೈಫ್ ಸ್ಟೈಲ್ ರಿಪೋರ್ಟಿಂಗ್, ಫ್ಯಾಷನ್, ಫುಡ್ ರಿವ್ಯೂಸ್, ಬಾರ್ ರಿವ್ಯೂಸ್ ಅದೆಲ್ಲ ಮಾಡಿದ್ದೀನಿ. ಐ ಥಿಂಕ್ ಫೈನಲಿ ಚೆನ್ನೈ ಟೈಮ್ಸ್ ಇಂದ ನನ್ನ ಟೈಮ್ ಶುರು ಮಾಡಿದ್ದು. ಅಲ್ಲಿ ಐ ಥಿಂಕ್ ಫೈನಲಿ ರಮ್ಯಾ ಅವ್ರದ್ದು ನನ್ನ ಫಸ್ಟ್ ಇಂಟರ್ವ್ಯೂ ಆಯ್ತು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ ಎಲ್ಲ? ನೀವೆಲ್ಲ ಸೂಪರ್ ಆಗಿ ಇರ್ತೀರಾ. ಫಸ್ಟ್ ನಾನು ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ಈ ವಿಡಿಯೋನ ಪಿಕ್ ಮಾಡಿ ನೋಡ್ತಾ ಇರೋರು ಎಲ್ರಿಗೂ. ಆ್ಯಂಡ್ ನೀವು ಹಿಂಗೆ ನೋಡ್ತಾ ಇರಿ, ನೋಡಿದ್ರೆ ಕಣ್ ತಂಪಾಗಿದ್ರೆ, ಕೇಳಿದ್ರೆ ಕಿವಿ ತಂಪಾಗುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಗಂಟೆ ಹೊಡೆದ್ರೆ ಲೈಫು ತಂಪಾಗಿರುತ್ತೆ. ಅಷ್ಟು ಮಾಡ್ತೀರಲ್ಲ? ಎಸ್, ವೆಲ್ಕಮ್ ಟು ಮೈ ಶೋ. ಇವತ್ತಿನ ಬ್ಯೂಟಿಫುಲ್ ಶೋನಲ್ಲಿ ನನ್ನ ಜೊತೆ ಕಷ್ಟ ಸುಖ ಹಂಚ್ಕೊಳ್ಳೋದಕ್ಕೆ, ಲೈಫಲ್ಲಿ ಏನೇನು ನಡೀತಾ ಇದೆ ಅಪ್ಡೇಟ್ಸ್ನ ಕೊಡೋದಕ್ಕೆ ಯಾರಿದ್ದಾರೆ ಗೊತ್ತಾ? ಯಾರು ಅಂತ ಹೇಳೋದು ತುಂಬ ಕಷ್ಟ. ಒಂದಾದರೆ ಹೇಳ್ಬೋದು, 9 ಇದೆ ಅವ್ರದ್ದು ಹೇಳೋಕ್ಕೆ. ಅವರು ತುಂಬ ಒಳ್ಳೆ ಪತ್ರಕರ್ತೆ, ಅಷ್ಟೇ ಒಳ್ಳೆ ಕಾಸ್ಟಿಂಗ್, ಅಂದರೆ ನಮ್ಗೆ ಯಾರೇ ಸಿನಿಮಾ ಟೀಮ್ ಅವರಿಗೆ ಏನು ಬೇಕಂದರೆ ರಪ್ ಅಂತ ರೆಡಿ ಮಾಡೋವಂಥ ಕೆಪಾಸಿಟಿ ಇರುವಂಥ ಬ್ಯೂಟಿಫುಲ್ ಪರ್ಸನ್. ಅದ್ರ ಜೊತೆಗೆ ತುಂಬ ಚೆನ್ನಾಗಿ ಬರೀತಾರೆ ಅಲ್ವಾ? ಈಗ ಹೊಸ ಸೇರ್ಪಡೆ ಅವ್ರು ತುಂಬ ಚೆನ್ನಾಗಿ ಡೈರೆಕ್ಷನು ಮಾಡ್ತಾರೆ ಅಂತ ಗೊತ್ತಾಗಿದೆ ನಮಗೆ. ಅದಕ್ಕೆ ಸಾಕ್ಷಿಯಾಗಿ ನಾವೆಲ್ಲ ನೋಡೋಕ್ಕೆ ಮುಂಚೆನೇ ಒಂದಷ್ಟು ಬಹುಮಾನಗಳನ್ನ ಕೂಡ ಗೆದ್ಕೊಂಡ್ಬಿಟ್ಟಿದ್ದಾರೆ ಅವರು. ಸೊ ಎಲ್ಲದ್ರ ಬಗ್ಗೆ ಮಾತಾಡಿಸ್ತೀನಿ. ಯಾರು ಅಂದರೆ ನಮ್ಮ ಇಡೀ ಚಿತ್ರರಂಗ ಇಷ್ಟಪಡ್ತಾರೆ ಅವ್ರನ್ನ, ತುಂಬ ಪತ್ರಕರ್ತರನ್ನ ಇಷ್ಟಪಡ್ತಾರೆ. ಎಲ್ಲ ಆರ್ಟಿಸ್ಟ್ಗಳು ಅಂದರೆ ಅವ್ರು ಎಷ್ಟು ಗುಡ್ ಹಾರ್ಟ್ ಇರಬೇಡ, ಎಷ್ಟು ಒಳ್ಳೆ ವೈಬ್ ಇರಬೇಡ. ಸೊ ನನ್ನ ಜೊತೆ ಇರೋದು ಸುನೈನಾ ಸುರೇಶ್. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಅವ್ರ ಜೊತೆ ಒಂದಷ್ಟು ಮಾತಾಡೋಕ್ಕೆ ತುಂಬ ಇದೆ ನನಗೆ, ಯಾಕಂದರೆ ಅವ್ರದ್ದು ಜರ್ನಿನೇ ಅಷ್ಟು ತುಂಬ ಚೆನ್ನಾಗಿದೆ, ವೈವಿಧ್ಯಮಯವಾಗಿದೆ. ಆ ಗ್ರಾಫ್ ನೋಡಿದ್ರೆ ನಂಗೆ ತುಂಬ ಕುತೂಹಲ ಕೂಡ ಇದೆ. ಸೊ ಅವ್ರನ್ನ ಮಾತಾಡ್ಸೋಣ. ಅವರ ಗ್ರಾಫು, ಅದರ ಏರಿಳಿತ, ಅವರ ಕನೆಕ್ಷನ್ ಇಂಡಸ್ಟ್ರಿ ಜೊತೆ ಎಲ್ಲದ್ರ ಬಗ್ಗೆ ಮಾತಾಡ್ತೀನಿ. ಸೊ ಹಾಯ್. ಹಾಯ್, ಹೇಗಿದ್ದೀರಾ? ಇಬ್ರು ಒಟ್ಟಿಗೆ ಚೆನ್ನಾಗಿದ್ದೀನಿ ನಾನು. ಹೌದು, ತುಂಬಾ ಆಲ್ಮೋಸ್ಟ್ 1 ವರ್ಷದಿಂದ ಪ್ಲಾನ್ ಆಗಿರೋದು ಈಗ ಆಯ್ತು. ಹೌದು, ಅದು ಏನೋ ಗೊತ್ತಿಲ್ಲ ನೋಡಿ ಅಲ್ವಾ? ಹೌದು, ಹೋಗ್ತಾನೇ ಇತ್ತು ಮುಂದಕ್ಕೆ. ಹೌದು. ಏನ್ ನಡೀತಿದೆ ಲೈಫಲ್ಲಿ, ಹೆಂಗಿದ್ದೀರಾ? ಡೂಯಿಂಗ್ ವೆರಿ ವೆಲ್. ಈಗಂತೂ ಅದೇ ಮೌನರಾಗ ರೆಡಿ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಹೆಂಗೆ ಒಂದು ಸ್ವಲ್ಪ ಪ್ರದರ್ಶನ ಮಾಡಬೇಕು, ಎಲ್ಲಿ ರಿಲೀಸ್ ಮಾಡಬೇಕು ಆ ಪ್ಲ್ಯಾನಲ್ಲಿ ಇದ್ದೀನಿ. ಪ್ಲಸ್ ಬರಿತಾ ಇದ್ದೀನಿ, ಒಂದು 2-3 ಸಿನಿಮಾ ಟೀಮಲ್ಲಿ ಬೇರೆ ಬೇರೆ ರೋಡಲ್ಲಿ ಕೆಲಸ ಮಾಡ್ತಿದ್ದೀನಿ. ಸೊ ದಟ್ ಈಸ್ ಲೈಫ್ ಕರೆಂಟ್ಲಿ. ವಾವ್. ಅದು ಪತ್ರಕರ್ತರು ಹಿಂಗೆ ಕ್ಯಾಮ್ರಾ ಹಿಂದೆ ಬಂದ್ಬಿಟ್ರಲ್ಲ ಹೆಂಗೆ ಅನ್ನೋದೇ ಒಂದು ದೊಡ್ಡ ಕುತೂಹಲ ನನಗೆ. ಅದು 1 ವರ್ಷದಿಂದನೂ ಕಾಡ್ತಿತ್ತು ನನಗೆ. ಟೋಟಲ್ ಆಗಿ ನಿಮ್ಮ ಜರ್ನಿನೇ ತುಂಬ ಎಫೆಕ್ಟಿವ್ ಆಗಿದೆ, ಒಂಥರ ಕಲರ್ಫುಲ್ ಆಗೂ ಇದೆ. ಅದೆಲ್ಲ ತಿಳ್ಕೊಬೇಕು, ಮತ್ತೆ ಒಂದಷ್ಟು ಜನಕ್ಕೆ ಅದು ಇನ್ಸ್ಪೈರ್ ಆಗುತ್ತೆ, ಯಾರೇನೇ ಮಾಡಕ್ ಹೋದ್ರು. ಸೊ ಅಂಥ ಟೈಮ್ಗೆಲ್ಲ ಸೂಪರ್ ಆಗಿರತ್ತೆ. ಒಂದ್ಸತಿ ಮಾತಾಡ್ಸ್ಬೇಕಲ್ಲ ಅವ್ರನ್ನ ಅಂತ ನಾನು ಕಾಯ್ತಾ ಇದ್ದೆ. ಅದು ಟೈಮ್ ಇವತ್ತು ಬಂದಿದೆ ನೋಡಿ. ಹೌದು, ಐ ಆಮ್ ವೆರಿ ಎಕ್ಸೈಟೆಡ್ ಆಕ್ಚುಲಿ, ಬಿಕಾಸ್ ಅದೇ ಒಡನಾಟ ಇದೆ ನಮ್ದು. ಪ್ರೆಸ್ ಮೀಟ್ಸ್ ಅಲ್ಲಿ ನೋಡಿ, ಆಮೇಲೆ ನಮ್ಮ ಮೊದಲನೇ ಚಿತ್ರ ಸ್ವಾತಿ ಮುತ್ತಿನ ಮಳೆ ಟೈಮಲ್ಲಿ ನೀವು ಅದರ್ ಸೈಡ್, ನಾನು ಈ ಕಡೆ ಪ್ರೊಡಕ್ಷನ್ ಟೀಮ್ ಅಲ್ಲಿ ಇದ್ರೆ, ನೀವು ಈ ಕಡೆ ಜರ್ನಲಿಸ್ಟ್. ಸೊ ಬೇರೆ ಬೇರೆ ರೋಲ್ಸ್ ಅಲ್ಲಿ ಮೀಟ್ ಮಾಡಿರೋದು. ಸೊ ಈಗ ಶೇರ್ ಮಾಡೋಕ್ಕಂತೂ ಚೆನ್ನಾಗಿದೆ, ಬಿಕಾಸ್ ಜರ್ನಿ ಹಸ್ ಬೀನ್ ಫನ್. ಬಟ್ ನಮ್ಗೆ ನೀವೀಗ ಆಲ್ಮೋಸ್ಟ್ 120 years ಮೇಲಾಯ್ತು ಇಂಡಸ್ಟ್ರಿ ನೋಡಕ್ ಶುರು ಮಾಡಿ. ನಾವೀಗ ಇತ್ತೀಚಿಗೆ ಬಂದಿರೋ ಹೆಂಗಾಗಿದೆ ಅಂದ್ರೆ, ಇದು ಅವಾಗ ಹೆಂಗಿತ್ತು ಇವಾಗ ಹೆಂಗಿದೆ, ಇದನ್ನ ಮ್ಯಾಚ್ ಮಾಡೋದಕ್ಕೆ ಡೈನೋಸಾರ್ ಮಾಡ್ಬಿಟ್ರಿ ನಮ್ಮನ್ನ. ಇಲ್ಲ ಓಲ್ಡ್ ಇಲ್ಲ, ನಮ್ಗಿಂತ ಒಂದ್ 5-10 ವರ್ಷ ಮುಂಚೆ ಬಂದಿದ್ದೀವಿ. ಹೌದು, ಡೆಫಿನೆಟ್ಲಿ. ಅದನ್ನ ನಾವು ಯಾರು ಒಂದು 4 ಜನರೇಷನ್ ಆಕ್ಟರ್ಸ್ ಬಂದ್ ಹೋಗಿದ್ದಾರೆ ಅಲ್ವಾ? ಹೌದು, ಪ್ರತಿ 5 ವರ್ಷದಲ್ಲಿ ಯು ವಿಲ್ ಹ್ಯಾವ್ ಅ ನ್ಯೂ ಜನರೇಷನ್ ಆಫ್ ಆಕ್ಟರ್ಸ್. ಈಗಂತೂ ಆಲ್ಮೋಸ್ಟ್ 2 years ಅಲ್ಲಿ ಆಗ್ತಾ ಇದೆ ಪೋಸ್ಟ್ ಕೋವಿಡ್. ನೋಡಕ್ ಹೋದ್ರೆ ಏನು ಒಂದು 250 ಸಿನಿಮಾ ಬರ್ತಾ ಇದೆ ಅದು. ಸೊ ಹೆಸರುಗಳೇ ನೆನ್ಪಿಟ್ಕೊಳಕ್ ಆಗಲ್ಲ, ಎಷ್ಟು ಜನ ಆರ್ಟಿಸ್ಟ್, ಎಷ್ಟು ಜನ ಟೆಕ್ನಿಷಿಯನ್ಸ್ ಅಲ್ವಾ? ಅದೇ. ಸೊ ಅದ್ರ ಮಧ್ಯದಲ್ಲಿ ಆ ಕಾಲದಲ್ಲಿ ಹೆಂಗಿತ್ತಂದ್ರೆ 2 ಸಿನಿಮಾ ಆಯ್ತು,
ಆ ಮೆಜೆಸ್ಟಿಕ್ ಅಲ್ಲೇ ಥಿಯೇಟರ್ ಅಲ್ಲಿ ಗಾಂಧಿನಗರದಲ್ಲಿ ಒಂದ್ ಜಾಗದಿಂದ ಇನ್ನೊಂದ್ ಜಾಗ ಒಂದು ಮುಗಿಯತ್ತೆ ಅಂದ್ರೆ ಓಡೋಗಿ ಇನ್ನೊಂದ್ ಥಿಯೇಟರ್ ಅಲ್ಲಿ ಆ ರಶ್ ಒಳಗೆ ಹೋಗ್ಬಿಟ್ಟು ಇನ್ನ ನೋಡೋಕೆ. ಇವಾಗ ಆಕ್ಚುಲಿ ವಿ ಹ್ಯಾವ್ ಅ ಲಾಟ್ ಮೋರ್ ಪೀಸ್ ನೋಡಕ್ ಹೋದ್ರೆ, ಬಿಕಾಸ್ ಮಲ್ಟಿಪ್ಲೆಕ್ಸ್ ಇದೆ, ನಂಗ್ ಬೇಕಿರೋ ಶೋಸ್ ತರ ಇರತ್ತೆ, ಪ್ಲಸ್ ಪ್ರಿವ್ಯೂ ಶೋಸ್ ಪ್ರೀಮಿಯರ್ಸ್ ಅಲ್ಲೇ ಡಿಫ್ರೆನ್ಸ್ ಆಗ್ಬಿಟ್ಟಿದೆ. ಅದ್ ಬಿಟ್ಟು ಏನು ಜರ್ನಲಿಸಮ್ ಆಸ್ ಅ ಪ್ರೊಫೆಷನ್ ಫುಲ್ ಚೇಂಜ್ ಆಗ್ಬಿಟ್ಟಿದೆ ನೋಡಿ. ಆವಾಗ ಒಂದು ಫಾರ್ಮುಲಾ ತರ ಇತ್ತು, ಯು ಹ್ಯಾಡ್ ಏನು ಮುಹೂರ್ತ ಫಾಲೋಡ್ ಬೈ ಒಂದು ಸೆಟ್ ವಿಸಿಟ್ ಪ್ರೆಸ್ ಮೀಟ್, ಒಂದು ಆಡಿಯೋ ಲಾಂಚ್ ಪ್ರೆಸ್ ಮೀಟ್, ಒಂದು ರಿಲೀಸ್ ಪ್ರೆಸ್ ಮೀಟ್. ಹಂಗೆ ಇವಾಗ ಏನಿಲ್ಲ, ಇವಾಗಂತೂ ಸೋಷಿಯಲ್ ಮೀಡಿಯಾನಲ್ಲೇ ಪ್ರೆಸ್ ಗೆ ರಿಲೀಸ್ ಮಾಡ್ಬಿಡ್ತಾರೆ. ಇಟ್ಸ್ ಅ ವೆರಿ ಡಿಫ್ರೆಂಟ್ ಸ್ಪೇಸ್ ಅಂಡ್ ಆ ಡೈನಮಿಕ್ ನೇಚರ್ ಇವಾಗ ಇಟ್ಸ್ ಆಲ್ಸೋ ಇಂಟ್ರೆಸ್ಟಿಂಗ್ ಬಿಕಾಸ್ ಎಲ್ರು ಚೇಂಜ್ ಆಗ್ತಾ ಇದ್ದಾರೆ. ಇಟ್ಸ್ ಅ ಹೈಬ್ರಿಡ್ ವರ್ಲ್ಡ್. ಅಂಡ್ ಈಗ ಜರ್ನಲಿಸ್ಟ್ ಅಲ್ಲ, ಎಲ್ರು ಕಾಂಟೆಂಟ್ ಕ್ರಿಯೇಟರ್ಸ್. ನ್ಯೂಸ್ ಪೇಪರ್ ಬರೆಯೋರು ಕಾಂಟೆಂಟ್ ಕ್ರಿಯೇಟರು, ಚಾನೆಲ್ ಇರೋರು ಕಾಂಟೆಂಟ್ ಕ್ರಿಯೇಟರು, ಸೋಷಿಯಲ್ ಮೀಡಿಯಾದಲ್ಲಿ ಇರೋ ಕಾಂಟೆಂಟ್ ಕ್ರಿಯೇಟರ್, ಅಂಡ್ ಸಿನಿಮಾ ಮಾಡೋರು ಕಾಂಟೆಂಟ್ ಕ್ರಿಯೇಟರ್. ಸೊ ಈಗ ಇಟ್ಸ್ ಆಲ್ಮೋಸ್ಟ್ ಲೈಕ್ ಯು ಆರ್ ಆನ್ ಅ ಸೇಮ್ ಲೆವೆಲ್ ಪ್ಲಾಟ್ಫಾರ್ಮ್ ಇವತ್ತು. ಸೊ ದಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಅದ್ ನಿಮ್ಗೆ ಹೆಂಗ್ ಅನ್ಸುತ್ತೆ ಇವಾಗ? ಈಗ ತುಂಬಾ ಓದಿ ಜರ್ನಲಿಸಂ ಮಾಡಿ ಎಷ್ಟೆಲ್ಲ ತಿಳ್ಕೊಂಡು ಒಂದ್ ಪ್ಲಾಟ್ಫಾರ್ಮ್ ನ ಹುಡ್ಕೋಕೆ ಎಷ್ಟ್ ಕಷ್ಟ ಮಾಡ್ತೀವಿ ನಾವು, ಕಷ್ಟ ಪಡ್ತೀವಿ ನಾವು. ಅಂತ ಟೈಮಲ್ಲಿ ಈಗ ಒಂದ್ ಆಪ್, ಯೂಟ್ಯೂಬ್ ಅನ್ನೋ ಆಪ್ ಎಲ್ಲರನ್ನು ಪತ್ರಕರ್ತರನ್ನಾಗಿ ಮಾಡಿದೆ. ಹೌದು, ಎಲ್ಲರನ್ನು ಸಿನಿಮಾ ಆರ್ಟಿಸ್ಟ್ ಗಳನ್ನಾಗಿ ಮಾಡ್ತಿದೆ. ಎಷ್ಟೊಂದ್ ಜನ ಆಂಕರ್ಸ್ ಗಳು ಹುಟ್ಕೋತಾ ಇದಾರೆ. ಬಟ್ ಆಕ್ಚುಲಿ ಅಲ್ಲೇ ನೋಡಿ, ದಟ್ ಇಸ್ ಅ ಡಿಫ್ರೆನ್ಸ್. ಬಿಕಾಸ್ ಆವಾಗ ಒಂದ್ 4-5 ಪೇಪರ್ಸ್ ಇರ್ತಾ ಇತ್ತು, ಒಂದ್ 4-5 ಚಾನೆಲ್ಸ್ ಇರ್ತದೆ ಅಲ್ವಾ, ಅಷ್ಟೇ. ಬಟ್ ಇವಾಗ ನೀವು ಪಿಕ್ ಮಾಡ್ಬೋದು, ನಿಮ್ಗೆ ಬೇಕಿರೋ ಯಾರನ್ನ ಫಾಲೋ ಮಾಡ್ಬೋದು. ಸೊ ಒಬ್ರು ಯೂಟ್ಯೂಬರ್ನ, ಒಬ್ರು ಪಾಡ್ಕಾಸ್ಟ್ ನ ಫಾಲೋ ಮಾಡ್ಬೋದು. ಸೊ ಬೇಕಿರೋ ತರ ಕಾಂಟೆಂಟ್ ನ ಫಾಲೋ ಮಾಡ್ಬೋದು ಇವಾಗ. ಫಾರ್ ಎವ್ರಿಬಡಿ ದೇರ್ ಇಸ್ ಸಮ್ ಒನ್. ಸೊ ಅದು ಇಟ್ಸ್ ಡೆಮೋಕ್ರಸಿ ಇನ್ ಮೆನಿ ವೇಸ್. ಅಂಡ್ ಎಷ್ಟೋ ಜನರು ಕೇಳ್ತಾ ಇದ್ರು ಯು ಮೂವ್ ಟು ದ ಅದರ್ ಸೈಡ್ ಅಂತ. ಬಟ್ ಇನ್ನ ಇಷ್ಟು ಜನರು ಇಂಡಸ್ಟ್ರಿನಲ್ಲಿ ಇರೋರು ಹೇಳ್ತಿದ್ರು ತುಂಬಾ ಲೇಟ್ ಆಗಿ ಬಂದೆ, ವಿ ಆಲ್ ಎಕ್ಸ್ಪೆಕ್ಟೆಡ್ ಯು ಟು ಕಮ್ ಆಲ್ಮೋಸ್ಟ್ 10 years ago ಅಂತ. ಸೊ ಆ ತರಾನು ಇತ್ತು. ಸೊ ನನ್ಗೆ ಐ ಥಿಂಕ್ ಮೇ ಬಿ 10 ವರ್ಷ ಟು ಸಿ ದಿಸ್ ಚೇಂಜ್ ಅಂಡ್ ದೆನ್ ಕಮ್ ಇನ್ ಟು ದ ಇಂಡಸ್ಟ್ರಿ, ಅದು ಒಂದು ಒಳ್ಳೆ ಟ್ರೈನಿಂಗ್ ಆಯಿತು. ಬಿಕಾಸ್ ಪಾಸ್ಟ್ 10 ವರ್ಷ ಬಾಂಬೆಲಿದ್ದೆ, ಚೆನ್ನೈಲಿದ್ದೆ, ಹೈದ್ರಾಬಾದಲ್ಲಿದ್ದೆ, ಬ್ಯಾಂಗ್ಳೂರ್. ಅದು ನಂಗೆ ಈಗ ನೋಡಿ ಹೆಂಗಂದ್ರೆ ಈ ಸೌತ್ ಬ್ಯಾಂಗ್ಳೂರ್ ಅಂದ್ರೆ ರೈಟ್. ಹೌದು, ಈ ಸೌತ್ ಬ್ಯಾಂಗ್ಳೂರು ಎಲ್ಲಿ ಅಪ್ರಾಕ್ಸಿಮೇಟ್ ಆಗಿ ನಮ್ಗೆ ಅನ್ಸೋದು ನೀವೊಂದ್ 5 years ಇಂದ ಇಲ್ಲಿ ಇರ್ಬೋದಾ? ಇಲ್ಲ, ಪೂರ್ತಿ ಇಡೀ ಹುಟ್ಟಿದ್ದು ಬಾಂಬೆ, ಬಟ್ ಬೆಳೆದಿದ್ದೆಲ್ಲ ಸೌತ್ ಬ್ಯಾಂಗ್ಳೂರ್ ಫುಲ್. ಎಲ್ಲಿ ಬಸವನಗುಡಿ ಹುಟ್ಟು ಬೆಳೆದಿದ್ದು. ಶೂಟಿಂಗ್ ಮನೆ ಇದೆಯಲ್ಲ, ಕೆಫೆ ಶ್ರೀ ಮನೆ ಪಕ್ಕದ ಹಳೆ ಮನೆ ನಮ್ದೆ. ಸೊ ಎಷ್ಟು ಕೇಳ್ತಾ ಇದ್ರು ನಮ್ಮನೇನು ಶೂಟಿಂಗ್ ಕೊಡಿ ಅಂತ. ಪಕ್ಕದ ಮನೆ ಅನ್ಬೋದು ನೋಡ್ಬಿಟ್ಟು ನಾವು ಯಾವತ್ತೂ ಕೊಡ್ಲಿಲ್ಲ. ಬಟ್ ಇಲ್ಲಿಂದ ವಾಲ್ ನಲ್ಲಿ ನಿಂತ್ಕೊಂಡು ಎಷ್ಟು ಸಿನಿಮಾ ಶೂಟಿಂಗ್ ನೋಡಿದೀನಿ ಅಲ್ಲಿಂದ. ಸೊ ಅಲ್ಲಿಂದಾನೇ ಪ್ರಾಬಬ್ಲಿ ಏನ್ ಹೇಳ್ತಾರೆ ಕೀಡ ಶುರು ಆಗಿದೆ, ಒಂದು ಹುಳ ಬಂದಿದ್ದು ಸಿನಿಮಾ ಇಂಟ್ರೆಸ್ಟ್ ಅಲ್ಲಿ. ಇದು ಸ್ಟೂಡೆಂಟ್ ಇರುವಾಗ ಒಂದು 8, 9, 10th ಟೀನೇಜ್ ಅಲ್ಲಿ ಈ ಸಿನಿಮಾ ಅಟ್ರಾಕ್ಷನ್ ಇತ್ತಾ ಅಥವಾ ಪತ್ರಿಕೆ ಅಟ್ರಾಕ್ಷನ್ ಇತ್ತಾ? ಮನೇಲಿ ಹೆಂಗೆ ಬರೆಯೋದಂತೂ ಐ ಲವ್ ರೈಟಿಂಗ್. ಮನೆಯಲ್ಲಿ ಬರೆಯೋದಂತೂ ತುಂಬಾ ಆಸಕ್ತಿ ಇತ್ತು. ಅಂಡ್ ಮನೆಯಲ್ಲಿ ದೇ ಅಲವ್ ಮೀ ಟು ಡೂ, ನನ್ಗೆ ಬೇಕಿರೋದು ಮಾಡೋದು ಅಂತ. ಅದಂತೂ ತುಂಬಾ ಫ್ರೀ ಆಗ್ಬಿಟ್ಟಿದ್ರು. ಐ ಮಸ್ಟ್ ಥ್ಯಾಂಕ್. ಅಪ್ಪ ಎಲ್ಲ ಏನ್ ಹಿಂಗೆ ಸಪೋರ್ಟ್ ಮಾಡ್ತಿದ್ರು? ಅವ್ರೇನ್ ಬ್ಯಾಕ್ ಗ್ರೌಂಡ್? ನಮ್ ತಂದೆ ಮಾರ್ಕೆಟಿಂಗ್ ಅಲ್ಲಿರೋರು, ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿನಲ್ಲಿ. ತಾಯಿ ಇಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಸ್ಪೇಸ್. ಫಸ್ಟ್ ಝುವಾಲಜಿ ಲೆಕ್ಚರರ್ ಆಗಿದ್ರು ಬಾಂಬೆ, ಬ್ಯಾಂಗ್ಳೂರಲ್ಲಿ. ಆಮೇಲೆ ಈಗ ಬೆಂಗಳೂರಿಗೆ ಬಂದ್ಬಿಟ್ಟು ಕನ್ನಡ ಹೇಳ್ಕೊಡ್ತಾರೆ. ಲೈಫ್ ಅಲ್ಲಿ ಕನ್ನಡನೇ ಕಲ್ತಿಲ್ಲ, ಲೈಫ್ ಗೊತ್ತೇ ಇರ್ಲಿಲ್ಲ. ಮದುವೆ ಆದ್ಮೇಲೆ ನಮ್ಮ ತಂದೆ ತಾಯಿ ಹೆಂಗಂದ್ರೆ, ನಮ್ಮ ತಂದೆ ಹೇಳಿದ್ರು ನಮ್ಮ ತಾಯಿಗೆ, ಬೆಂಗಳೂರಿಗೆ ಬಂದಿದ್ದೀರಾ, ಯು ಶುಡ್ ಲರ್ನ್ ಕನ್ನಡ, ಬಿಕಾಸ್ ಮಾತಾಡೋದು ಕನ್ನಡ ಇಲ್ಲ ಬೆಂಗಳೂರಲ್ಲಿ. ಸೊ ಅವರಿಬ್ರು ಇವತ್ತು ಮಾತಾಡೋದು ಬರೀ ಕನ್ನಡದಲ್ಲೇ. ಅಂಡ್ ಈಗ ನಮ್ಮಮ್ಮ ಕನ್ನಡ ಟ್ಯೂಷನ್ಸ್ ಹೇಳ್ಕೊಡ್ತಾರೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ. ಸೊ ದಟ್ ಇಸ್ ಲೈಕ್ ಸೊ ಈಗ ಎಲ್ಲಿ ಅವ್ರ ನಂಬರ್ನೆಲ್ಲ ಇಫ್ ಯು ಲುಕ್ ಎಟ್ ಇಟ್ ಆನ್ ಟ್ರೂ ಕಲರ್ ಆಪ್ ಅಲ್ಲಿ ಚಂಪಾ ಕನ್ನಡ ಮಿಸ್ ಅಂತಾನೆ ಬರುತ್ತೆ. ಸೊ ಅದು ದಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸ್ಪೇಸ್ ಅಲ್ಲಿ. ಅದ್ ಬಿಟ್ರೆ ನನ್ಗೆ ಅಮ್ಮ ಬರೀತಾ ಇದ್ರು ಪೋಯಟ್ರಿ ಎಲ್ಲ ತುಂಬಾ ಲೈಫ್ ಅಲ್ಲಿ. ಅಂಡ್ ಲಾಟ್ ಆಫ್ ಫ್ಯಾಮಿಲಿನಲ್ಲಿ ತುಂಬಾ ರೈಟರ್ಸ್ ಆತರ ಎಲ್ಲರಿಗೂ ರೈಟಿಂಗ್ ಅಂತ ಒಂದಿತ್ತು.
ತಾತಾಗೆ ಇಷ್ಟ ಆಯ್ತು ಹಂಗೆಲ್ಲ. ಸೊ ಅದಕ್ಕೆ ಅದೊಂದು ಕನೆಕ್ಷನ್ ಇದೆ ಬರವಣಿಗೆಗೆ. ಬರವಣಿಗೆಗಿದೆ. ಓ ಹ್ಮ್. ಈಗ ಅದು ಅಟ್ ದ ಸೇಮ್ ಟೈಮ್ ಆಕ್ಟಿಂಗು ಅಥವಾ ಈಗ ಸ್ಕೂಲಲ್ಲೇ ಆಗಿರ್ಬೋದು ಡ್ರಾಮಾಸು ಹಿಂಗೆ ಆ ಆಂಗಲ್ ಅಲ್ಲಿ ಯಾವತ್ತಾದ್ರೂ ಹೋಗಿದ್ಯಾ ಲೈಫು? ಸ್ಕೂಲಲ್ಲಿ ಅಫ್ಕೋರ್ಸ್ ಕಲ್ಚರಲಿ ಐ ವಾಸ್ ವೆರಿ ಆಕ್ಟಿವ್. ಸ್ಕೂಲಲ್ಲೇ ಕ್ವಿಝಿಂಗ್ ಅಲ್ಲಿ ಐ ವಾಸ್ ವೆರಿ ಇಂಟ್ರೆಸ್ಟೆಡ್. ಸ್ಪೇಸಸ್ ಅಲ್ಲಿ ಎಲ್ಲ ಪಬ್ಲಿಕ್ ಸ್ಪೀಕಿಂಗ್, ಡ್ರಾಮಾ ಒಂದು ಮಾಡಿದ್ದೀನಿ ಸ್ಕೂಲಲ್ಲಿ. ಅದೆಲ್ಲ ದೆನ್ ಕಾಲೇಜ್, ನ್ಯಾಷನಲ್ ಕಾಲೇಜ್ ಜಯನಗರ. ಸೊ ಅಲ್ಲಿ ಅವರುನು ಅಲ್ಲೇ. ಅವರು ಎಷ್ಟೊಂದು ಜನರು, ಸುನಿಲ್ ರಾವ್, ಹೌದು ಎಷ್ಟೊಂದ್ ಜನ ಇಲ್ಲ ಅವರೆಲ್ಲ ಅಷ್ಟೇ. ಐ ಥಿಂಕ್ ಬಸವನಗುಡಿ, ನಮ್ದು ಜಯನಗರ ನ್ಯಾಷನಲ್ ಕಾಲೇಜ್. ಜಯನಗರ ಇದು 7th ಬ್ಲಾಕ್ ಅಲ್ಲಿ. ಅಲ್ಲಿ ಹೆಂಗಿದೆ ಅಂದ್ರೆ ಅಲ್ಲಿಂದು ನಾಟಕ ಟೀಮ್ ಇಸ್ ವೆರಿ ಫೇಮಸ್. ಪ್ಲಸ್ ನಮ್ ಪ್ರಿನ್ಸಿಪಲ್ ಆಗಿದ್ದು ಗೀತಾ ರಾಮಾನುಜಮ್ ಅಂತ. ಅವರು ಕಂಪ್ಲೀಟ್ ಇದು ಏನು ಶಿ ಯೂಸ್ ಟು ಡೂ ಭಾವಗೀತೆ, ಫೋಕ್ ಸಾಂಗ್ಸ್, ಪ್ಲೇಸ್. ಸೊ ಅದೆಲ್ಲ ಅಲ್ಲಿ ನನಗೆ ಐ ಗಾಟ್ ಇನ್ಸ್ಪೈರ್ಡ್ ಇನ್ ಟು ಕಮಿಂಗ್ ಇನ್ ಟು ದಟ್ ಸ್ಪೇಸ್. ಅಂಡ್ H. ನರಸಿಂಹಯ್ಯ ಅವರಂತೂ ಅವ್ರನ್ನ ನೋಡ್ಬಿಟ್ಟೆ ಇಟ್ ವಾಸ್ ವೆರಿ ಇನ್ಸ್ಪೈರಿಂಗ್. ಅಂಡ್ ತುಂಬಾ ಜನರು ಆ ನ್ಯಾಷನಲ್ ಕಾಲೇಜ್ ಹಾದಿಯಿಂದ ಅಂತೂ ಫ್ರಮ್ ಆ ಕಾಲದಿಂದ ಬಿ ಇಟ್ ವಿಷ್ಣುವರ್ಧನ್ ಸರ್ ಅವರೆಲ್ಲ ಅಲ್ಲಿಂದ ಬಂದಿರೋರು. ನ್ಯಾಷನಲ್ ಹೈಸ್ಕೂಲ್ ಕಾಲೇಜ್ ಟು ರಮೇಶ್ ಅರವಿಂದ್ ಸರ್, ಅವರು ನ್ಯಾಷನಲ್ ಹೈಸ್ಕೂಲು. ಸೊ ಆ ನ್ಯಾಷನಲ್ ಆ ಸೊಸೈಟಿ ಆಫ್ ಅಲ್ಲಿಂದ ತುಂಬಾ ಜನ ಬಂದಿದ್ದಾರೆ. ಸೊ ದಟ್ಸ್ ಅ ವೆರಿ ವೆರಿ ಇಂಟ್ರೆಸ್ಟಿಂಗ್ ಸ್ಪೇಸ್. ಸೌತ್ ಬೆಂಗಳೂರು ಅಂದ್ರೆ ಆ ಕಲ್ಚರ್ ವೆರಿ ಇನ್ಕ್ಲೈನ್ಡ್. ಆ ಬಸವನಗುಡಿನಲ್ಲೇ ರೋಡ್ಗಳು ಆಲ್ಸೋ ಸಿ DVG ರೋಡ್. ಈಗ ಹೇಳೋರು DVG ರೋಡ್, ಬಟ್ DVG ಅಂದ್ರೆ ಯಾರು ಎಷ್ಟೋ ಜನರಿಗೆ ಇವತ್ತು ಗೊತ್ತಿಲ್ಲ. ಬಟ್ ಹಂಗೆ. ಸೊ ಮೋಸ್ಟ್ ಆಫ್ ದ ರೋಡ್ಸ್ ಅಲ್ಲೂ ಹಂಗೆ ಇರೋದು. ಸೊ ದಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಅಲ್ಲಿ ನನಗೆ ಆ ಹಿಸ್ಟ್ರಿ ನಮ್ ಆ ಲೇನ್ ಅಲ್ಲಿ ಇರೋದು ಪ್ರಾಪರ್ ಕಲ್ಚರಲ್ ಹಿಸ್ಟ್ರಿ ಆಕ್ಚುಲಿ ಸೌತ್ ಬೆಂಗಳೂರು ನೋಡಕ್ ಹೋದ್ರೆ ಅಲ್ವಾ. ಅದಕ್ಕೆ ಏನೋ ಗೊತ್ತಿಲ್ಲ, ಸೌತ್ ಬ್ಯಾಂಗ್ಳೂರಲ್ಲಿ ಯಾರೆಲ್ಲ ಕಾಲ ಕಳ್ದಿರ್ತಾರೆ, ಅದೆಷ್ಟೇ ಸಮಯ ಇರ್ಬೋದು, ಅವ್ರು ಯಾರು ಬೆಂಗಳೂರಿನ ಬೇರೆ ಕಡೆ ಶಿಫ್ಟ್ ಆಗಕ್ಕೆ ಇಷ್ಟಪಡಲ್ಲ. ಇವಾಗ ಮೋಸ್ಟ್ ಬ್ಯೂಟಿಫುಲ್ ಇಡೀ ಬೆಂಗಳೂರೇ ಹಸಿರು, ಇಡೀ ಬೆಂಗಳೂರು ಇಷ್ಟ ಎಲ್ರಿಗೂ, ನಮ್ಗೆಲ್ರಿಗೂ ಇಷ್ಟ. ಬಟ್ ಎಸ್ಪೆಷಲಿ ಸೌತ್ ಗ್ರೀನಿಶ್ ಅದು. ಹೌದು, ಸೌತ್ ಅಲ್ಲಿ ನಮ್ಗೆ ವಿ ಆರ್ ಬ್ಲೆಸ್ಡ್ ಟು ಹ್ಯಾವ್ ಲಾಲ್ಬಾಗ್ ವೆರಿ ಕ್ಲೋಸ್ ಬೈ. ಕರೆಕ್ಟ್. ಅದ್ ಬಿಟ್ಟು ರೋಡ್ಸ್ ಅದೇ ಈಗ ನಂದಾ ರೋಡ್ ಅಂತ ಕರೆಯೋದು ಇಲ್ಲ, ಬಿಕಾಸ್ ನಂದಾ ಥಿಯೇಟರ್ ಇಲ್ಲ. ಬಟ್ ನಮ್ ಜನರೇಷನ್ ಅವ್ರಿಗೆಲ್ಲ ನಂದಾ ರೋಡ್ ಅಂತಾನೆ ಇವತ್ತು ಅಲ್ಲಿ ಕರೆಯೋದು. ಬಟ್ ಆ ರೋಡ್ ಅಲ್ಲಿ ಎರಡ್ ಕಡೆನು ಪಾರ್ಕ್ಸ್, ಟ್ರೀಸ್, ಮೆಟ್ರೋ ಬಂದ್ಬಿಟ್ಟು ಅಷ್ಟೆಲ್ಲ ಬಂದಿದ್ರೂನು ಇನ್ನ ಅಷ್ಟು ಹಸಿರಾಗಿದೆ ಅಂದ್ರೆ ನೋಡಿ ಎಷ್ಟು ಹಸಿರು ಇರ್ಬೇಕಾಗಿತ್ತು. ಸೊ ಆ ಜಾಗ ಪ್ಲಾನಿಂಗ್ ತುಂಬಾ ಚೆನ್ನಾಗಿತ್ತು. ಸೊ ದಟ್ಸ್ ಪ್ರಾಬ್ಲಿ ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ಅಬೌಟ್ ಬೀಯಿಂಗ್ ಇನ್ ಸೌತ್ ಬೆಂಗಳೂರು. ಅಂಡ್ ಆಲ್ಸೋ ಇಟ್ ಈಸ್ ನೈಸ್ ಬಿಕಾಸ್ ಅಲ್ಲಿ ಪ್ರಾಬಬ್ಲಿ ಎಲ್ಲಿ ನಮ್ ಮಲ್ಲೇಶ್ವರ, ಇಲ್ಲಿ ಈ ಕಡೆ ಬಸವನಗುಡಿ, ಜಯನಗರ, ರಾಜಾಜಿನಗರ ಆ ಕಡೆ. ಸೊ ಅಲ್ಲಿ ಆ ಕನ್ನಡ ಒಡನಾಟ ಇದೆಯಲ್ಲ, ದಟ್ ಈಸ್ ವೆರಿ ನೈಸ್. ಬಿಕಾಸ್ ಯು ಮೈಟ್ ಕಮ್ ಲಿವಿಂಗ್ ಇನ್ ಏನು ಫುಲ್ ಕಾಸ್ಮೋಪಾಲಿಟನ್ ಸಿಟಿ ಇರ್ಬೋದು, ಬಟ್ ಎಲ್ರಿಗೂ ಕನ್ನಡ ಕಿವಿಲ್ ಬರುತ್ತೆ. ಸೊ ಬೇರೆ ಲ್ಯಾಂಗ್ವೇಜ್ ಇರೋರ್ಗು ಯು ವಿಲ್ ಅಂಡರ್ಸ್ಟ್ಯಾಂಡ್ ಬೇಸಿಕ್ ಕನ್ನಡ ವರ್ಡ್ಸ್. ಸೊ ಆ ತರ ಕಮ್ಯುನಿಟಿ ಕಲ್ಚರ್ ಇರುತ್ತೆ ಈ ತರ ಕನ್ನಡ ಡಾಮಿನೆಂಟ್ ಏರಿಯಾಸ್. ಇಲ್ಲಿ ಫುಲ್ ಓದಿದಂಗಾದ್ರೆ ಬೆಂಗಳೂರೇ ಅಲ್ವಾ ನೀವು? ಈಗ ಕನ್ನಡ ಇಷ್ಟು ಚೆನ್ನಾಗಿ ನೀವು ಮಾತಾಡ್ತೀರಾ, ಬಟ್ ಸೇರ್ಪಡೆ ಆಗಿದ್ದು ಯಾಕೆ ಇಂಗ್ಲಿಷ್ ಪೇಪರ್ಗೆ ಅಂತ? ಅದು ರೈಟಿಂಗು ಒಂದ್ ಏನು ಅಂದ್ರೆ ಸ್ಕೂಲ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಬರೆಯೋದು ಶುರು ಮಾಡ್ಬಿಟ್ಟೆ. ಸೊ ಅದು ಒಂದು. ಅಂಡ್ ದೆನ್ ಓದಿದ್ದು ಮೌಂಟ್ ಕಾರ್ಮೆಲ್ ಕಾಲೇಜಲ್ಲಿ ಇಂಗ್ಲಿಷ್ ಲಿಟ್ರೇಚರ್ ತಗೊಂಡಿದ್ದೆ. ಸೊ ಆ ಲಿಟ್ರೇಚರ್ಗೆ ತುಂಬಾ ಐ ಲವ್ ಇಂಗ್ಲಿಷ್ ಲಿಟ್ರೇಚರ್, ಸೈಕಾಲಜಿ, ಆಮೇಲೆ ಮೀಡಿಯಾ. ಸೈಕಾಲಜಿ? ಹಂಗಾದ್ರೆ ನಿಮ್ಗೆಲ್ಲ ಫೇಸ್ ರೀಡಿಂಗ್ ಬಂದ್ಬಿಡುತ್ತೆ. ಯಾರು ಹೆಂಗೆ ಅನ್ನೋದು, ಅದಕ್ಕೆ ನಿಮ್ಗೆ ಅಷ್ಟು ಜನ ಆರ್ಟಿಸ್ಟ್ ಗಳ ಹತ್ರ ಆಗಿರೋದು. ಯಾಕಂದ್ರೆ ನಿಮ್ಗೆ ಗೊತ್ತು ಆ ವೇವ್ ಲೆಂತ್, ಇವ್ರಿಗೆ ಹಿಂಗೆ ಏನು ಹಿಂಗ್ ಬರಿಬೇಕು ಅಥವಾ ಹಿಂಗ್ ಅಪ್ರೋಚ್ ಮಾಡ್ಬೇಕು. ನೀವು ಜಾಣ್ರು ಇದ್ದೀರಾ ಹಂಗಾದ್ರೆ ಸೈಕಾಲಜಿ. ಸೊ ಸ್ವೀಟ್. ಸೈಕಾಲಜಿ ಓದಿದ್ದು. ಸೈಕಾಲಜಿ ತುಂಬಾ ಆಸಕ್ತಿ ಇತ್ತು ಆಕ್ಚುಲಿ ಮಾಡಕ್ಕೆ. ಅಂಡ್ ಜರ್ನಲಿಸಂ ಬಂದಿದ್ದು ಶುರು ಮಾಡಿದ್ದು ಆಕ್ಚುಲಿ ಜರ್ನಲಿಸಂ ಅಲ್ಲಿಲ್ಲ, ಸಿನಿಮಾದಲ್ಲಿಲ್ಲ. ಐ ಸ್ಟಾರ್ಟೆಡ್ ಆಸ್ ಅ ಕ್ರೈಮ್ ರಿಪೋರ್ಟರ್ ಅಂಡ್ IT ರಿಪೋರ್ಟರ್. ಕ್ರೈಮ್ ರಿಪೋರ್ಟರ್ಗೆ ಬೇರೆ ತರದ ತಾಕತ್ತೆ ಇರುತ್ತೆ ನೋಡಿ. ಕ್ರೈಮ್ ರಿಪೋರ್ಟಿಂಗ್ ಆಗಿರೋರು ಎಲ್ಲರದು ಒಂದು ಜರ್ನಿ ಸಖತ್ ಬ್ಯೂಟಿಫುಲ್. ಅದಕ್ಕೊಂದು ಎಕ್ಸಾಂಪಲ್ ರಂಗನಾಥ್ ಸರ್. ಅವ್ರು ಯಾವಾಗ್ಲೂ ನಮ್ಗೆ ಎದುರಿಸೋರು, ನನ್ ಕ್ರೈಮ್ ರಿಪೋರ್ಟರ್ ಹುಷಾರು ಅಂತ. ಈ ಕಡೆಗೆ ಅಜಿತ್ ಸರ್, ಅವ್ರು ಕ್ರೈಮ್ ರಿಪೋರ್ಟಿಂಗ್ ಅಲ್ಲಿ ಇದ್ರಂತೆ, ಸುವರ್ಣ ಇವರು.
ಸೊ ಹಿಂಗೆ ಕ್ರೈಮ್ ಯಾರ್ಯಾರು ರಿಪೋರ್ಟರ್ಸ್ ಆಗಿದ್ರು ಅವರೆಲ್ಲ ಅವ್ರ ಗ್ರಾಫ್ ಹಿಂಗಿರುತ್ತೆ. ಇಲ್ಲ ಒಂದ್ ಸ್ವಲ್ಪ ದಾನ ಹೆಂಗಿತ್ತಂದ್ರೆ ಬೆಳಗ್ಗೆ ಟೈಮ್ ಮಾಡಿದ್ರಿ? ಒಂದು ಸ್ಟಾರ್ಟಿಂಗ್ ಫ್ಯೂ ಇಯರ್ಸ್ ಕ್ರೈಮ್ ರಿಪೋರ್ಟಿಂಗ್, IT ರಿಪೋರ್ಟಿಂಗ್ ಅಂಡ್ ಸಿನಿಮಾ ರಿಪೋರ್ಟಿಂಗ್ ಎಲ್ಲ ಒಟ್ಟಿಗೆ ಮಾಡ್ತಾ ಇದ್ದೆ. ಆಮೇಲೆ ಒಂದು ಸ್ಪೆಷಲೈಸೇಷನ್ ತಗೋಬೇಕಲ್ವಾ ಲೈಫಲ್ಲಿ, ಬಿಕಾಸ್ ಎಲ್ಲ ಮಾಡ್ತಾ ಕೂತ್ರೆ ಒಂದು ಯು ವಿಲ್ ಬಿಕಮ್ ಕನ್ಫ್ಯೂಸ್ ಪರ್ಸನ್. ಸೊ ಆವಾಗ ಹೆಂಗಿತ್ತಂದ್ರೆ ಸಿನಿಮಾ ರಿಪೋರ್ಟಿಂಗ್ ಬಂದಿದ್ದು ಕಂಪ್ಲೀಟ್ಲಿ ಬೈ ಚಾನ್ಸ್. ಸೊ ಆವಾಗ ವೆನ್ ಐ ಮೀಟ್ ಪೀಪಲ್ ಅಂಡ್ ಅವ್ರ ಜೊತೆ ಒಡನಾಟ ಇರೋವಾಗ ಅವ್ರು ಹೇಳ್ತಾ ಇದ್ರು ಈ ತರ ನಡೀತಾ ಇದೆ. ಸೊ ನಮ್ ಕೊಲಿ ಕಾವ್ಯ ಕ್ರಿಸ್ಟೋಫರ್ ಅವ್ರು ನಮ್ ಜೊತೆ ಇದ್ರು ಮಿಡ್ ಡೇ ಪೇಪರ್ ಅಲ್ಲಿ. ಸೊ ಅವ್ರು ಹೇಳ್ತಾ ಇದ್ರು ನಿಮ್ಗೆ ಹೇಳಿದಾರಲ್ಲ, ವೈ ಡೋಂಟ್ ಯು ಓನ್ಲಿ ರೈಟ್ ದ ಸ್ಟೋರಿ ಅಂತ. ಸೊ ಅಲ್ಲಿಂದ ಈ ಸಾಫ್ಟ್ವೇರ್ ಅಲ್ಲಿ ನನಗೆ ತುಂಬಾ ಆಶ್ಚರ್ಯ, ನೀವು ಅಲ್ಲೂನು ನಿಮ್ ಕೆಲ್ಸನೇ ಮಾಡಿದೀರ ಜರ್ನಲಿಸಮ್ ಅಂದ್ರೆ. ಈ ಗ್ರಾಫೇ ಕಲರ್ಫುಲ್ ಯಾಕೆ ಅಂದ್ರೆ ಒಂದೇ ಬಣ್ಣದ ಹೂವಿಲ್ಲ ನಿಮ್ ಗ್ರಾಫ್ ಅಲ್ಲಿ, ತುಂಬಾ ಕಲರ್ಫುಲ್ ಆಗಿರುವಂತಹ ಫ್ಲವರ್ಸ್ ಇದಾವೆ. ಇಲ್ಲಿ ಸಾಫ್ಟ್ವೇರ್ ಅಲ್ಲಿ ನೀವು ಹೋಗಿ ಜರ್ನಲಿಸಮ್ ಮಾಡಿದೀರಾ ಅಥವಾ ಅವಕಾಶ ಸಿಕ್ಕಿದೆ ಅಂದ್ರೆ ಅದು ಒಂಥರ ಲಕ್ಕೆ. ನೀವ್ ಹೇಳಿಲ್ಲ, ಅದು ಅದರದ್ದು ಒಂದು ಕತೆ ಇದೆ. ಐ ಫರ್ಗಾಟನ್ ವೇರ್ ಮೈ ಫಸ್ಟ್ ಜಾಬ್ ವಾಸ್. ಹೇಳ್ತೀನಿ ಈಗ. ಹೇಳಿ ಪ್ಲೀಸ್ ಹೇಳಿ, ಕಾಯ್ತಾ ಇದೀವಿ. ಆಕ್ಚುಲಿ ಅದು IT ಜರ್ನಲಿಸಮ್ ಯಾಕೆ ಮಾಡಿದೆ ಅಂದ್ರೆ, ನಾನು ಫಸ್ಟ್ ಜಾಬ್ ಆಕ್ಚುಲಿ ಇದ್ದಿದ್ದು ವಿಪ್ರೋನಲ್ಲಿ. ಸೊ ವಿಪ್ರೋನಲ್ಲಿ ಐ ವಾಸ್ ಪಾರ್ಟ್ ಆಫ್ ದ ಇಂಟರ್ನಲ್ ಕಮ್ಯುನಿಕೇಶನ್ ಟೀಮ್. ಸೊ ಅಲ್ಲಿ ಇಟ್ ವಾಸ್ ಕಾಲ್ಡ್ ಚಾನೆಲ್ W ಅಂತ ಇತ್ತು. ಚಾನೆಲ್ W ನಲ್ಲಿ ರೈಟಿಂಗ್ ಇತ್ತು, ಪ್ಲಸ್ ರೈಟಿಂಗ್ ಜೊತೆ ಇವೆಂಟ್ಸ್ ಇರ್ತಾ ಇತ್ತು. ಸೊ ಒಂದು ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಆರ್ಗನೈಸ್ ಮಾಡಿದ್ದೆ, ವಿಜುವಲ್ ಕಮ್ಯುನಿಕೇಶನ್ ವರ್ಕ್ಶಾಪ್ಸು, ಡಾನ್ಸ್ ವರ್ಕ್ಶಾಪ್ಸು, ಥಿಯೇಟರ್ ವರ್ಕ್ಶಾಪ್ಸು ಅದೆಲ್ಲ ಮಾಡಿದೆ. ಸೊ ಅಲ್ಲಿ ಒಂದೂವರೆ ವರ್ಷ ಕೆಲಸ ಮಾಡಿದೆ. ವಿಪ್ರೋ ಕಾರ್ಪೊರೇಟ್ ಆಫೀಸ್ ನಮ್ ಪಕ್ಕ ಇದೆ, ಯಾರು ಅಜೀಂ ಪ್ರೇಮ್ಜಿ ಅವ್ರ ಆಫೀಸು ಅದೇ ಒಂದೇ ಬ್ಲಾಕ್ ಅಲ್ಲಿ ಅಲ್ಲೇ ಇರ್ತಾ ಇತ್ತು. ಸೊ ಅಲ್ಲಿಂದ ನನ್ಗೆ ಈ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್, ಆ ಕಾಲದಲ್ಲಿ ರೈಸ್ ಅಂತ ಒಂದಿತ್ತು ಬಿಸ್ನೆಸ್ ನೆಟ್ವರ್ಕಿಂಗ್ ಸೈಟ್, ಅಲ್ಲಿ ಒಂದು ಪೋಸ್ಟ್ ನೋಡಿದೆ, ಮಿಡ್ ಡೇ ನ್ಯೂಸ್ ಪೇಪರ್ ಇಸ್ ಲಾಂಚಿಂಗ್ ಇನ್ ಬ್ಯಾಂಗ್ಳೂರ್. ಆವಾಗ ವೈ ಡೋಂಟ್ ಐ ಟ್ರೈ ಅಂತ ಒಂದು ಮೈಂಡ್ ಅಲ್ಲಿ ಆಲೋಚನೆ ಬಂತು. ನೋಡಿದೆ, ಓಕೆ ಲೆಟ್ಸ್ ಅಪ್ಲೈ ಅಂತ ಅವ್ರಿಗೆ ಮೆಸೇಜ್ ಮಾಡಿದೆ. MG ರೋಡ್ ಅಲ್ಲಿ ಕೋಶೀಸ್ ಅಂತ ಹೋಟೆಲ್ ಇದೆಯಲ್ಲ, ಕೋಶೀಸ್ ಅಲ್ಲಿ ಒಂದ್ ಕಾಫಿಗೆ ಮೀಟ್ ಮಾಡಿದ್ವಿ. ಅಲ್ಲಿ ಆವಾಗ ಅವ್ರು ರೆಕ್ಯೂಟ್ ಮಾಡ್ತಿದ್ರು. ಒಂದ್ ಕ್ವಿಕ್ ಮೀಟಿಂಗ್ ಆಯ್ತು. ಆಮೇಲೆ ಎಡಿಟರ್ನ ಮೀಟ್ ಮಾಡಿದೆ. ಅವರು ಕೇಳಿದ್ರು ವಾಟ್ ಇಸ್ ಯೋರ್ ಜರ್ನಿ ಇದು ಹಂಗೆ ಅಂತ. ಸೊ ನಾನು ಐ ಆಮ್ ಅ ರೈಟರ್, ಮೀಡಿಯಾ ಇದು ಮಾಡಿದ್ದೀನಿ, IT ನಲ್ಲಿ ಐ ವಾಸ್ ವರ್ಕಿಂಗ್ ಇನ್ ವಿಪ್ರೋ, ನಾಟ್ ಎಸ್ ಅನ್ IT ಪರ್ಸನ್ ಬಟ್ ಪಾರ್ಟ್ ಆಫ್ ದ ಕಮ್ಯುನಿಕೇಶನ್ ಟೀಮ್. ಅವರು ಓ ಗ್ರೇಟ್, ದೆನ್ ಯು ಆರ್ ದ ರೈಟ್ ಪರ್ಸನ್ ಅಂತ, ವಿ ಡೋಂಟ್ ಮೈಂಡ್ ಹೈರಿಂಗ್ ಅ ಫ್ರೆಶರ್ ಅಂತ ಅಲ್ಲಿ ಶುರು ಆಯ್ತು. ಸೊ ಅಲ್ಲಿಂದ ಡೈರೆಕ್ಟ್ ಆಗಿ ಬಾಂಬೆಗೆ ಟ್ರೈನಿಂಗ್ ಹೋದ್ವಿ. 3 ತಿಂಗಳು ಅಲ್ಲಿ ಬಾಂಬೆ ಮಿಡ್ ಡೇನಲ್ಲಿ ಕೆಲಸ ಮಾಡಿ, ಆ ಕಡೆಯಿಂದ ಬೆಂಗಳೂರಿಗೆ ವಾಪಸ್ ಬಂದು ಬೆಂಗಳೂರಲ್ಲಿ ಮಿಡ್ ಡೇ ಪೇಪರ್ ಶುರು ಮಾಡಿ, ಅಲ್ಲಿ ಈ ಮಲ್ಟಿಪಲ್ ಬೀಟ್ಸ್ IT, ಕ್ರೈಮ್, ಒಂದ್ ಸ್ವಲ್ಪ ಬೇರೆ ಎಲ್ಲ ಸಿವಿಕ್ಕು ಎಲ್ಲ ಟ್ರೈ ಮಾಡಿದೆ. ಬಿಕಾಸ್ ಜರ್ನಲಿಸಮ್ಗೆ ಚಾನ್ಸ್ ಇತ್ತು, ಹೊಸ ಪೇಪರ್, ಸ್ಟಾರ್ಟ್ಅಪ್ ಕಲ್ಚರ್ ತರ ಇತ್ತಲ್ಲ. ಸೊ ಚಿಕ್ಕ ಟೀಮು, ಲೆಟ್ಸ್ ಆಲ್ ಟ್ರೈ ಎವ್ರಿಥಿಂಗ್ ಅಂತ ನನ್ಗಂತೂ ಆಸೆ ಇತ್ತು. ಸೊ ಎಲ್ಲ ಟ್ರೈ ಮಾಡ್ತಾ ಇದ್ದೆ, ಎಲ್ಲಾ ತರ ಬರಿತಾ ಇದ್ದೆ. ಎಲ್ಲ ಅನುಭವ ಸಿಗ್ಬೇಕು, ಎಲ್ಲ ಬೇಕು. ಬಿಕಾಸ್ ನನ್ಗೆ ಗೊತ್ತಿರಲ್ವಲ್ಲ, ಲೈಕ್ IT ರಿಪೋರ್ಟಿಂಗ್ ಬರೀ ಅಷ್ಟೇ ನೋಡ್ತಾ ಇದ್ರೆ ಅದ್ ಬಿಟ್ಟು ಬೇರೆ ಏನು ಇರ್ತಾ ಇಲ್ಲ. ಆವಾಗ ನಂದು IT ಅಡ್ಡ ಅಂತ ಒಂದು ಪೇಜ್ ಇರ್ತಾ ಇತ್ತು. ಸೊ ಡೈಲಿ ಸ್ಟಾರ್ಟ್ಅಪ್ ಕಲ್ಚರು, ಸ್ಟಾರ್ಟ್ಅಪ್ಸು ಆ ಕಾಲ್. ಸೊ ಆವಾಗ ಇರೋರೆಲ್ಲ ಬರ್ದಿದ್ದವರೆಲ್ಲ ಈಗ ದೇ ಆರ್ ಮಲ್ಟಿ ಬಿಲಿಯನೇರ್ಸ್ ಆವಾಗ ಶುರು ಮಾಡಿರೋರು. ಕಾಮನ್ ಫ್ಲೋರ್ ಅಂತ ಒಂದು ಈಗ ವೆರಿ ಪಾಪ್ಯುಲರ್ ಸೈಟ್ ಟು ಸರ್ಚ್ ಈಗ ರೆಂಟಲ್ ಮನೆಗಳೆಲ್ಲ, ಆವಾಗ ಅವ್ರು ಶುರು ಮಾಡ್ತಾ ಇದ್ರು ಒಂದು. ಸೊ ಅವ್ರನ್ನೆಲ್ಲ ಆ ಕಾಲದಲ್ಲಿ ಬರ್ದಿದ್ದು. ಸೊ ಅಲ್ಲಿಂದ ಸಿನಿಮಾಗೆ ಬರೆಯೋ ಟೈಮಲ್ಲಿ ಐ ಮಸ್ಟ್ ರಿಯಲಿ ಥ್ಯಾಂಕ್ ನಮ್ಮ PROs. ಅವ್ರು ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ. ಆವಾಗ ಆ ಕಾಲದಲ್ಲಿರೋರು ವೆಂಕಟೇಶ್ ಅವ್ರು ಇರ್ತಾ ಇದ್ರು, ನಾಗೇಂದ್ರ ಅವರು, ಹರೀಶ್ ಅವರು. ಹರೀಶ್ ಅಂದ್ರೆ ಇಬ್ರು ಇದಾರೆ. ಇಲ್ಲ, ನಾಟ್ ಹರೀಶ್ ಅವ್ರು 4-5 ವರ್ಷದಿಂದ ಬಂದಿರೋರು. ಹರೀಶ್ ಇದು ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಜೊತೆ ತುಂಬಾ ಕೆಲಸ ಮಾಡ್ತಾರಲ್ಲ ಹರೀಶ್ ಅವರು. ಆಮೇಲೆ ಅದ್ ಬಿಟ್ರೆ ವಿಜಯ್ ಕುಮಾರ್ ಅವರು. ಆಮೇಲೆ ಇನ್ನಿಬ್ರು ಬಾಬು ಅಂಡ್ ಕಲೇಶ್ ಅವರು. ಸೊ 6 ಜನರು. ಡೈಲಿ ನಾನು ಅವ್ರಿಗೆ ಏನಿದೆ ವಿಶೇಷ ಅಂತ ಫೋನ್ ಮಾಡಿದ್ರೆ ಅವರು ಆಕ್ಚುಲಿ ಪೇಷಂಟ್ಲಿ ನನ್ಗೆ ಇವ್ರಿದ್ದಾರೆ, ಈ ಹೊಸ ಸಿನಿಮಾ ಬಂದಿದೆ, ನಂಬರ್ಸ್ ಕಳಿಸ್ತಾ ಇದ್ರು, ಮೀಟ್ ಮಾಡಿ ಹಂಗೆ. ಲೈಕ್ ಅದಕ್ಕೆ ಇವತ್ತು
ನಂಗೆ ವೆಂಕಟೇಶ್ ಸರ್ ನಂಬರ್ ಅಂದ್ರೆ ಬಾಯಲ್ಲೇ ಇದ್ಯಾ? ಬಾಯಲ್ಲೇ ಇದೆ. ಶಬಾಷ್. ಸೊ ಆ ರೇಂಜ್ಗೆ ಬಿಕಾಸ್ ಫೋನ್ ಮಾಡ್ತಾ ಇದ್ವಲ್ಲ, ಸೊ ಆ ರೇಂಜ್ಗೆ ಅವ್ರದ್ದೆಲ್ಲ ಹಂಗೆ ಗಣೇಶ್ ಸರ್ ಒಬ್ರಿಗೆ ಎಲ್ಲರದು ಫೋನ್ ನಂಬರ್ ನೆನಪಿದೆ ಅನ್ಕೊಂಡಿದ್ದೆ, ನೀವು ನಾವೆಲ್ಲ ಆ ಜನರೇಷನ್ ಅಲ್ಲಿ ವಿ ವುಡ್ ಡಯಲ್ ಆನ್ ಲ್ಯಾಂಡ್ ಲೈನ್ಸ್ ಅಲ್ವಾ. ಸೊ ಲ್ಯಾಂಡ್ ಲೈನ್ಸ್ ಅಲ್ಲಿ ಇಟ್ಸ್ ಮಸಲ್ ಮೆಮರಿ, ಯು ವಿಲ್ ಬಿ ಪ್ರೆಸಿಂಗ್ ನಂಬರ್ಸ್. ಸೊ ಅದಕ್ಕೆ ಇಟ್ ರಿಮೈನ್ಸ್. ಈಗ ಮೊಬೈಲ್ ಅಲ್ಲಿ ಯು ಡೋಂಟ್ ಪ್ರೆಸ್ ನಂಬರ್ಸ್, ಹಂಗೆ ಡೈರೆಕ್ಟ್ ಆಗಿ ಈಗ ಒಂದ್ ನೇಮ್ ಅನ್ನ ಪ್ರೆಸ್ ಮಾಡ್ತೀವಿ. ಸೊ ಅದಕ್ಕೆ ನನ್ಗೆ ಈಗ ಯಾರಾದ್ರೂ ಹೊಸಬ್ರ ನಂಬರ್ ಇದ್ರೆ ಐ ವೋಂಟ್ ರಿಮೆಂಬರ್, ಬಟ್ ಆ ಕಾಲದಲ್ಲಿ ಐ ವುಡ್ ರಿಮೆಂಬರ್ ಎವ್ರಿಬಡೀಸ್ ನಂಬರ್. ಶಬಾಷ್ ಶಬಾಷ್ ಶಬಾಷ್. ಈ ನೆನಪಿನ ಶಕ್ತಿ ತುಂಬಾ ಇಂಪಾರ್ಟೆಂಟ್. ಏನಿಲ್ಲ ಅಂದ್ರೆ ಒಂದ್ಸತಿ ಹಿಂಗ್ ನೋಡಿದ್ರೆ ಅಥವಾ ಏನೋ ಓದಿದ್ರೆ ಅದ್ ಹಂಗೆ ಪ್ರಿಂಟ್ ಆಗ್ಬಿಡಿರುತ್ತೆ. ಎಷ್ಟು ದೊಡ್ಡ ಅಡ್ವಾಂಟೇಜ್ ಗೊತ್ತಾ. ಹೌದು, ಆ ಕಾಲದಲ್ಲಿ ಐ ನೆವರ್ ಯೂಸ್ ಟು ಕ್ಯಾರಿ ಅ ಡಿಕ್ಟಫೋನ್, ಡೈರಿ. ಮೀಟ್ ಮಾಡ್ಬಿಟ್ಟು ಆ ಲೆವೆಲ್ ಆಫ್ ಟ್ರಸ್ಟ್ ಇರ್ತಾ ಇತ್ತು. ಸುಮ್ನೆ ಈ ತರ ಮಾತುಕತೆ ಇದ್ದಿ, ದೇರ್ ಇಸ್ ನೋ ಡಾಕ್ಯುಮೆಂಟೇಶನ್, ನೋ ರೆಕಾರ್ಡಿಂಗ್, ಬಟ್ ಯು ವಿಲ್ ರಿಮೆಂಬರ್. ಅವ್ರಿಗೂ ಗೊತ್ತು ಇವ್ರೇನು ಸುಮ್ನೆ ಕಿರಿಕ್ ಮಾಡಕ್ ಏನು ಬರೀತಾ ಇಲ್ಲ ಅಂತ. ಸೊ 2 hour 3 hour ಮಾತಾಡಿರೋದ್ರಲ್ಲಿ ಒಂದು ಯು ಗೆಟ್ ಅ ಸ್ಟೋರಿ. ಸೊ ಬರೀ ಆ ಇಂಪಾರ್ಟೆಂಟ್ ಸ್ಟೋರಿನ ಇಟ್ಬಿಟ್ಟು ಬೇರೆ ಎಲ್ಲ ವಿ ನೋ ಆಫ್ ದ ರೆಕಾರ್ಡ್ ಅಂತ ಅದು ಗೊತ್ತಿತ್ತು. ಸೊ ಆ ಟೈಪ್ ಆಫ್ ಕನೆಕ್ಷನ್ ಇರ್ತಾ ಇತ್ತು ಎಷ್ಟೋ ಜನರ ಜೊತೆ. ಸೊ ಐ ಥಿಂಕ್ ಅದು that was what I think got me to liking this industry also, because ಆ ಕಡೆಯಿಂದಾನು, ಸೊ ಬಿ ಇಟ್ ಮೈ ಸೈಡ್, ಬಟ್ ಅವ್ರ ಕಡೆಯಿಂದಾನು ಆ ಲೆವೆಲ್ ಆಫ್ ಟ್ರಸ್ಟ್ ಇರ್ತಿತ್ತಲ್ಲ. ಸೊ ಅದು ಇಂಪಾರ್ಟೆಂಟ್. ಸೊ ಅದು ನನಗೆ ಓಕೆ ಐ ಲೈಕ್ ದಿಸ್ ಪ್ಲೇಸ್ ಅಂತ. ಬಾಂಬೆಗೆ ಹೋಗಿದ್ದೀನಿ, ಕೆಲಸ ಮಾಡಿದ್ದೀನಿ, ಫಿಲ್ಮ್ ಜರ್ನಲಿಸ್ಟ್. ಚೆನ್ನೈ ಆಗಿ ಟೋಟಲ್ ಆಗಿ ನಿಮ್ಗೆ ಒಂದು 3 ಇಂಡಸ್ಟ್ರೀಸ್ ಕನೆಕ್ಷನ್, 3-4 ಇಂಡಸ್ಟ್ರೀಸ್ ಇದೆ. ಬಟ್ ಕ್ರೈಮ್ ರಿಪೋರ್ಟ್ ಆದ್ಮೇಲೆ ಸಿನಿಮಾ ಬಂದ್ಮೇಲೆ ಚೆನ್ನೈ ಮತ್ತೆ ಮುಂಬೈ ಅಲ್ವಾ. ಮಧ್ಯದಲ್ಲಿ ಐ ಡಿಡ್ ಲೈಫ್ ಸ್ಟೈಲ್ ರಿಪೋರ್ಟಿಂಗ್, ಫ್ಯಾಷನ್, ಫುಡ್ ರಿವ್ಯೂಸ್, ಬಾರ್ ರಿವ್ಯೂಸ್ ಅದೆಲ್ಲ ಮಾಡಿದೀನಿ. ಬಟ್ ಈ ಕ್ರೈಮ್ ರಿಪೋರ್ಟಿಂಗ್ ಎಕ್ಸ್ಪೀರಿಯನ್ಸ್ ನನ್ ಜೊತೆ ಹೇಳ್ಬೇಕು ನೀವು, ಬಿಕಾಸ್ ಅದು ನೈಟ್ ಟೈಮ್ ಇರುತ್ತೆ ಒಂದೊಂದ್ಸತಿ. ನೈಟ್ ಟೈಮ್ ಅಂತೂ ನೈಟ್ ಬೀಟ್ ಮಾಡ್ಬೇಕು. ನೈಟ್ ಬೀಟೇ ಇರ್ತಾ ಇತ್ತು, ಬಿಕಾಸ್ ನಮ್ ಪೇಪರ್ ಮಿಡ್ ಡೇ ಅಂದ್ರೆ ಏನು, ಮಧ್ಯಾಹ್ನ ಬರೋ ಪೇಪರ್. ಸೊ ನಮ್ದು ಆಕ್ಚುಲಿ 9 ಗಂಟೆ 8 ಗಂಟೆ ರಾತ್ರಿ ಒಂದು ಕ್ಯಾಬ್ ಅಲ್ಲಿ ಹೋಗೋದು. ಆಗ ಇಲ್ಲ JP ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದ್ ಸ್ವಲ್ಪ ಜನರು ಗೊತ್ತಿದ್ರು, ಆ ಕಡೆ ಮಾಗಡಿಯಲ್ಲಿ ತುಂಬಾ ಚೆನ್ನಾಗಿ ಗೊತ್ತಿರೋರು. ಆಮೇಲೆ ಈ ಆಟೋ ಡ್ರೈವರ್ಸ್ ಎಲ್ಲ ಇರ್ತಾರಲ್ಲ, ಈ ವಿಕ್ಟೋರಿಯಾ ಹಾಸ್ಪಿಟಲ್, ಅವರೆಲ್ಲ ನಮ್ಗೆ ಪರಿಚಯ ಇರ್ತಾ ಇದ್ರು. ಅವ್ರಿಗೆ ಫೋನ್ ಮಾಡ್ಬಿಟ್ಟು ಏನ್ ವಿಶೇಷ, ಸೊ ಅವ್ರ ಹತ್ರ ಅವ್ರಿಗೆ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಬನ್ನು ಟೀ ಕೊಡ್ಸ್ಬಿಟ್ಟು ವಿಶೇಷ. ಆಮೇಲೆ ಅವ್ರು ಏನಿಲ್ಲ ಆಕ್ಚುಲಿ ಏನ್ ಅಷ್ಟೇನ್ ವಿಶೇಷ ಇಲ್ಲ, ಬರೀ 2 ಪಿಕ್ ಪಾಕೆಟ್ ಗೊತ್ತು ಅಂತ. ಸೊ ಆತರ ಎಲ್ಲ ಇದೆ. ಆಮೇಲೆ ಆ ಕಾಲದಲ್ಲಿ ಒನ್ ಆಫ್ ದ ಮೋಸ್ಟ್ ಹೈ ಪ್ರೊಫೈಲ್ IT ಸ್ಕ್ಯಾಮ್ನು ಐ ವಾಸ್ ಒನ್ ಆಫ್ ದ ಪೀಪಲ್ ಹೂ ವಾಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ರೈಟಿಂಗ್ ಅಬೌಟ್ ಇಟ್. ಒಂದು ವೆರಿ ಫೇಮಸ್ ಕಂಪನಿ ಇಲ್ಲಿ ಒಂದು ಇಂಟರ್ನ್ಯಾಷನಲ್ ಫುಟ್ಬಾಲರ್ ಜೊತೆ ಒಂದು ಕನೆಕ್ಷನ್, ಅವ್ರಿಗೆ ರಿಲೇಟಿವ್ ಅಂತ ಗೊತ್ತಾಯ್ತು. ಸೊ ಅವರು ಇಲ್ಲಿ ತುಂಬಾ ಚೀಟ್ ಮಾಡ್ಬಿಟ್ಟು ಆ ಕಂಪನಿನೇ ಬಿಟ್ಟು ಹೋಗ್ಬಿಟ್ರು UK-ಗೆ. ಸೊ ಆ ಕಂಪನಿದು ಬಾಡಿಗೆ ಇದ್ದು ಎಲ್ಲ ಎಂಪ್ಲಾಯೀಸ್ ದುಡ್ಡು ಎಲ್ಲ ಬಿಟ್ಬಿಟ್ಟು ಆ ಕಾಲದಲ್ಲಿ BPO ಟೈಮ್. ಸೊ ಅವಾಗ ಈ ಫ್ಲೈ ಬೈ ನೈಟ್ BPO ಅಂತ ಅದಕ್ಕೆ ಕರಿತಾ ಇದ್ರು. ಸುಮ್ನೆ ಬಂದ್ಬಿಟ್ಟು ಎಲ್ಲ ದುಡ್ಡನ್ನ ಸಂಗ್ರಹ ಮಾಡ್ಬಿಟ್ಟು, ಇವಾಗೆಲ್ಲ ಸ್ಕ್ಯಾಮ್ ಇದೆಯಲ್ಲ, ಹೊಸ ಬಿಸ್ನೆಸ್ ಮಾಡೋದು, ಆಮೇಲೆ ಎಲ್ಲ ಇನ್ವೆಸ್ಟ್ ಮಾಡಿದ್ರೆ ಹೊಟ್ಟೋಗ್ಬಿಡೋದು. ಅದೇ ತರ ಇವರು ಏನೋ ಮಾಡ್ಕೊಂಡು ಹೊಟ್ಟೋಗ್ಬಿಟ್ರು ಅಲ್ಲಿ UK. ಅವ್ರ ನಂಬರ್ ದಿವಸ ರಾತ್ರಿ ನಂಗೆ 2 ಗಂಟೆಗೆ ಅವ್ರ ಇಂಗ್ಲಿಷ್ ಆಕ್ಸೆಂಟ್, ಸುನೈನಾ ಸುರೇಶ್ ಯೋರ್ ಡೇಸ್ ಆರ್ ನಂಬರ್ಡ್ ಅಂತ, ಫುಲ್ ಡೇ ಡೈಲಿ 8 ಗಂಟೆ 2 ಗಂಟೆ 3 ಗಂಟೆ ರಾತ್ರಿ. ಸೊ ಡೈಲಿ ಈ ತರ ಅಪ್ಪ ಫೋನ್ ಮಾಡಿದ್ರೆ ಯು ನೋ ದಟ್ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಸೀರಿಯಸ್, ಬಿಕಾಸ್ ಮಾಡ್ತಿದ್ರೆ ಮಾಡ್ತಾ ಡೈರೆಕ್ಟ್ಲಿ ಏನೋ ಮಾಡ್ತಿದ್ರು. ಡೈಲಿ ಹೋಗ್ಬಿಟ್ಟು ಎಚ್ಚರಿಕೆ ಕೊಟ್ರೆ ಅದೇನು ಇಟ್ಸ್ ಲೈಕ್ ಏನು ಪ್ರಯೋಜನ ಇಲ್ಲ ಅಂತ ಗೊತ್ಬಿಟ್ಟು ನಾನು ಆಮೇಲೆ ಆ ನಂಬರ್ನ ಎತ್ತೋದು ನಿಲ್ಸ್ಬಿಟ್ಟೆ. ಅವರು 4-5 ದಿವಸ ಆದ್ಮೇಲೆ ಅವರು ಫೋನ್ ಮಾಡೋದು ಫಿನಿಶ್. ಬಟ್ ತುಂಬಾ ದೊಡ್ಡ ಸ್ಕ್ಯಾಮ್ ಅದು. ಸೊ ಅದೆಲ್ಲ ಆ ತರ ಎಲ್ಲ ನೋಡಿದೀನಿ ಲೈಫಲ್ಲಿ ತುಂಬಾ. ಆಮೇಲೆ ನಮ್ಮ ಯಾರೋ ಒಬ್ರು ಹೋರಾಟಗಾರರು ನಂದು ಲೈವ್ ಅಲ್ಲಿ ಒಂದು ಶ್ರಾದ್ದಾನು ಮಾಡ್ಬಿಟ್ರು. ಹೌದಾ? ನಾನ್ ಏನೋ ಹೇಳ್ತೀರಾ ಅಂತ ನಾನು ಲೈವ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಒಂದ್ ಮಟ್ಟ ನಾನು ಆಂಟಿ ಇದು ಆಂಟಿ ಅದು ಅಂತ. ಯಾಕೆ ಅವ್ರು ಮಾಡ್ತಾ ಇರೋದನ್ನ ಡೈರೆಕ್ಟ್ ಆಗಿ ಹಂಗೆ ಬರ್ದಿದ್ದಕ್ಕೆ ಆತರ ಬರ್ದಿದ್ರು. ಸೊ ಅದೆಲ್ಲ ಆಗಿದೆ. ಸೊ ಆ ಟೈಮ್ ತುಂಬಾ ಚೆನ್ನಾಗಿತ್ತು ಫ್ಯಾಕ್ಟ್.
ಬಟ್ ಅಟ್ ದ ಸೇಮ್ ಟೈಮ್ ಒಂದು ಇವಾಗ ನೋಡಿದ್ರೆ ಯು ಲುಕ್ ಅಟ್ ಇಟ್ ವಿತ್ ಲಾಫ್ಟರ್, ಬಟ್ ಆವಾಗ ಒಂದ್ ಎಕ್ಸ್ಟ್ರಾ ಸೆನ್ಸ್ ಇದು ಹಾರ್ಟ್ ಒಂದ್ ಸ್ವಲ್ಪ ಹಾರ್ಡ್ ಆಗಿ ಇಟ್ಕೋಬೇಕು. ಅದ್ ಆಗಲ್ಲ ಬಿಕಾಸ್ ನಾನು ಬಾಂಬೆನಲ್ಲಿ ಒಂದ್ಸತಿ ಹೋಗಿ, ನಾನು ನಮ್ ಜೊತೆ ಚೇತನಾ ಬೆಳಗೆರೆ, ರವಿ ಬೆಳಗೆರೆ ಚೇತನಾ ನಾನೆಲ್ಲ ವಿ ವರ್ ವಿತ್ ಮಿಡ್ ಡೇ ಅವಾಗ. ಸೊ ನಾವು ಕಮಾಟಿಪುರ ಅದ್ರ ಒಳಗೆ ಹೋಗಿದ್ದೀವಿ. ಇವಾಗ ಕಮಾಟಿಪುರ ಅಂದ್ರೆ ನಾವು ಗಂಗೂಬಾಯಿಯಲ್ಲಿ ಎಷ್ಟು ಚೆನ್ನಾಗಿ ಸಂಜೆ ಇಲ್ಲ ಬದ್ಸಲಿ ಸೆಟ್ಸ್, ಆ ತರ ಇಲ್ಲವೇ ಇಲ್ಲ. ಈ ಚಿಕ್ಕ ಚಿಕ್ಕ ಬ್ಯಾರಕ್ಸ್, ಮಿಲಿಟರಿ ಇರೋ ಬ್ಯಾರಕ್ಸ್ ಅಲ್ಲಿ, ಅದ್ರ ಒಳಗೆ ಎಲ್ಲ ಕಚ್ಚಿ ಪಿಚ್ಚಿ ತರ ಇರುತ್ತೆ, ಎಲ್ಲ ಏನೂ ಸರಿಗಿರಲ್ಲ. ಸಂಜಯ್ ಲೀಲಾ ಒಂದ್ಸಲಿ ಕಲರ್ಫುಲ್ ತೋರಿಸಿದ್ದಾರೆ, ಬಟ್ ಆಕ್ಚುಲ್ ನೋಡಕ್ ಹೋದ್ರೆ ಹಂಗಿಲ್ವೇ ಇಲ್ಲ. ಅಲ್ಲಿ ಹೋಗ್ಬಿಟ್ಟು ಅದು ಹೆಂಗಿದೆ ಅಂದ್ರೆ ಪ್ರತಿ ಬ್ಯಾರಕ್ ಒಂದೊಂದು ಕಮ್ಯುನಿಟಿ. ಸೊ ಈ ಭಾಷೆ ಮಾತಾಡೋರು ಬರೀ ಇಲ್ಲಿ. ಸೊ ನಾವು ಮೇಜರ್ಲಿ ಕನ್ನಡಿಗರು, ಕರ್ನಾಟಕದಲ್ಲಿ ಇರೋರು ಆ ತರ ಜಾಗಕ್ಕೆ ಹೋಗಿದ್ವಿ. ನಮ್ ಜೊತೆ ಚೇತನಾ ಅವರು ಮಾತಾಡ್ತಿರುವಾಗ ಅವರು ಡೈರೆಕ್ಟ್ ಆಗಿ ಕ್ವೆಶನ್ಸ್ ಮ್ಯಾಟರ್ ಆಫ್ ಫ್ಯಾಕ್ಟ್ ಕೇಳ್ತಾ ಇದ್ರು. ನಾನು ಶುರು ಮಾಡ್ತಾ ಇದ್ದೆ ಕೇಳೋ ಕ್ವೆಶನ್ಸ್ ಎಲ್ಲ ಕೇಳಿಸ್ತಾ ಇದೆ. ಇಷ್ಟು ಕ್ರಾಸ್ ಆದ್ಮೇಲೆ ತಡಿಯೋಕೆ ಆಗ್ಲಿಲ್ಲ. ಇಟ್ ವಾಸ್ ಲೈಕ್ ಅವ್ರು ಹೇಳೋ ವಾಟ್ ದೇ ಆರ್ ಟಾಕಿಂಗ್ ಅಬೌಟ್ ಇಸ್ ಸೆಕ್ಸ್ ವರ್ಕ್. ಹೌದು, ಅದರದ್ದು ಅವರು ಮ್ಯಾಟರ್ ಆಫ್ ಫ್ಯಾಕ್ಟ್ ಡೈಲಿ ಬಿಸ್ನೆಸ್ ತರ ಮಾತಾಡ್ತಿದ್ದಾರೆ, ಎಷ್ಟು ಕ್ಯಾಶುಯಲ್ ಆಗಿ ವ್ಯಾಪಾರ ಮಾಡೋದು. ಅದು ತಡಿಯೋಕ್ ಆಗ್ಲಿಲ್ಲ. ನಾನ್ 2 ಫ್ಲೋರ್ ಓಡ್ಬಿಟ್ಟು ವಾಪಸ್ಸು ನಾವು ಹೋಗಿದ್ದು ಒಂದ್ ಗಾಡಿನಲ್ಲಿ ಅಲ್ಲಿ ಕೂತ್ಬಿಟ್ಟು ಆಗ್ಲಿಲ್ಲ. ಸೊ ಆ ತರ ದೇರ್ ಆರ್ ಟೈಮ್ಸ್ ವೆನ್ ಯು ಕಾಂಟ್ ಟೇಕ್ ಸಚ್ ಥಿಂಗ್ಸ್. ಸೊ ಐ ವಾಸ್ ಲೈಕ್ ಓಕೆ, ಮೇ ಬಿ ಐ ಆಮ್ ನಾಟ್ ಮೇಡ್ ಫಾರ್ ದಿಸ್ ಅಂತ ಮೆಂಟಲಿ ಅನ್ಕೊಂಡೆ. ಎಲ್ರಿಗೂ ಎಲ್ಲದೂ ಸಾಧ್ಯ ಇಲ್ಲ. ಆಮೇಲೆ ಪ್ಲಸ್ ನನ್ಗೂ ಮೇ ಬಿ ದಟ್ ಸೆನ್ಸಿಟಿವಿಟಿ, ಬಿಕಾಸ್ ನನ್ಗೆ ಎಲ್ರು ಸ್ಟೋರಿನೂ ಅಲ್ಲ. sometimes I want to talk to a person for being a person. Correct. So ಅದೊಂದು ನನಗೆ. ಸೊ ಆವಾಗ took a step back. ದೆನ್ ಈ ಕಡೆಯಿಂದ ಬೇರೆ ಕಡೆ ಸಿನಿಮಾ ಕಡೆಗೆ ಜಂಪ್. ಸಿನಿಮಾ ಕಡೆ ಮಚ್ ಲೇಟರ್. ನನಗೆ ನಮ್ ಹಳೆ ಎಡಿಟರ್ ಒಬ್ರು ಇದ್ರು, ಅವ್ರಂತೂ ನಾನಿರೋ ತನಕ ಅಂತೂ ನೀವು ಬಿಸ್ನೆಸ್ ಜರ್ನಲಿಸಮ್, IT ಜರ್ನಲಿಸಮ್ ಬಿಟ್ಟು ಮಾಡೋಗಿಲ್ಲ. ಬಿಕಾಸ್ ಆ ಕಾಲದಲ್ಲಿ ಬೇರೆ ಯಾರು IT ಬಗ್ಗೆ, ಸ್ಟಾರ್ಟ್ಅಪ್ ಬಗ್ಗೆ ಯಾರು ಇಲ್ಲ. ಬೆಂಗಳೂರಲ್ಲಿ ನಾನು ಒಬ್ಳೆ ಫಸ್ಟ್ ಶುರು ಮಾಡಿದ್ದು. ಸೂಪರ್. ಬಟ್ ಅಂಡ್ ಇನ್ಫ್ಯಾಕ್ಟ್ ಎಲ್ಲ ಪೇಪರ್ ಅವರು, ಇನ್ಫ್ಯಾಕ್ಟ್ ನನ್ನ ಕಾಲೇಜ್ ಫ್ರೆಂಡ್ ಒಬ್ಳು ಟೈಮ್ಸ್ ಅವಳನ್ನ ಮೀಟ್ ಮಾಡಕ್ ಹೋದಾಗ ಅಲ್ಲಿ ಹೆಡ್, ಬೈ ಡೋಂಟ್ ಯು ಜಾಯ್ನ್ ಅಸ್ ಅಂಡ್ ರೈಟ್ ಅಬೌಟ್ ದಿಸ್. ಬಟ್ ನನಗೆ ಆವಾಗ IT ಒಂದೇ ಬೇಡ, ನಿನ್ಗೆ ಇಲ್ಲಿ ಫ್ರೀಡಮ್ ತುಂಬಾ ಇದೆ ಅಂತ ಇಲ್ಲಿ ಹೋದೆ, ಅಲ್ಲಿದ್ದೆ. ದೆನ್ ನಮ್ಮ ಎಡಿಟರ್ ಹೋದ್ರು ಬಾಂಬೆಗೆ ವಾಪಸ್ಸು. ಆವಾಗ ಹೊಸಬರು ಬಂದಾಗ ಐ ವಾಂಟ್ ಟು ಶಿಫ್ಟ್. ಐ ಡೋಂಟ್ ಟು ಶಿಫ್ಟ್, ಇಟ್ಸ್ ಓಕೆ ಅಂತ. ಸೊ ನಾನು ಈ ಕಡೆ ಬರೀ ಒಂದೇ ಶಿಫ್ಟ್ ಆದೆ. ಅಲ್ಲಿಂದ ಬರೀ ಲೈಫ್ ಸ್ಟೈಲ್ ಎಂಟರ್ಟೈನ್ಮೆಂಟ್ ಆ ಸ್ಪೇಸ್ ಅಲ್ಲಿ ಶುರು ಆದೆ. ಸೊ ಹಂಗೆ